ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಮ್ಮ ಅಕ್ಕನ ಕಾಲೇಜ್ ಆ್ಯನ್ಯುವಲ್ ಫಂಕ್ಷನ್ ಪಾರ್ಟ್ 1 ವೀಡಿಯೋನ ನೀವು ಈಗಾಗಲೇ ನೋಡಿದ್ದೀರಾ. ಸೊ ಇದು ಪಾರ್ಟ್ 2 ವೀಡಿಯೋ. ಇದರಲ್ಲಿ ನಮ್ಮ ಅಕ್ಕ ಸ್ಕಿಟ್ ಮಾಡಿದ್ದಾಳೆ, ತುಂಬ ಮಜವಾಗಿದೆ ಆ್ಯಂಡ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ನಕ್ಕು ನಕ್ಕು ಸಾಕಾಯಿತು. ಸೊ ನೀವು ಮುಂದೆ ನೋಡ್ಕೊಂಬನ್ನಿ ಹೇಗಿದೆ ಏನು ಸ್ಕಿಟ್ಟು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. Good afternoon, everybody. I am Dakshani, narrator of the skit. Link. The skit is all about communication. ನಿಮಗೆಲ್ಲ ತಿಳಿದಿರೋ ಹಾಗೆ ಲಿಂಕ್ ಅಂದರೆ ಕಮ್ಯುನಿಕೇಷನ್. ಮಿಸ್ಕಮ್ಯುನಿಕೇಷನ್ ಆದಾಗ ಏನಾಗಬಹುದು ಎಂಬುದರ ಕುರಿತು ನನ್ನ ಸ್ನೇಹಿತರು ನಿಮ್ಮೆಲ್ಲರ ಮುಂದೆ ಹಾಸ್ಯಾತ್ಮಕವಾಗಿ ನಟಿಸುತ್ತಿದ್ದಾರೆ. ನಿಮ್ಮೆಲ್ಲರನ್ನು ನಗಿಸುವಂತಹ ಒಂದು ಚಿಕ್ಕ ಪ್ರಯತ್ನ. ಪ್ಲೀಸ್ ವಾಚ್ ಅಂಡ್ ಎಂಜಾಯ್ ದ ಸ್ಕಿಟ್ ಲಿಂಕ್. ಇಲ್ಲಿ ಬರುವಂತಹ ಪಾತ್ರಗಳೆಲ್ಲವೂ ಕಾಲ್ಪನಿಕ. ಏನೆಲ್ಲ ಸೇರ್ಬಿಟ್ಟಿದ್ದೀರಾ? ನಮಸ್ಕಾರ. ನನ್ನ ಹೆಸರು ರಂಗವ್ವ ಅಂತ. ನಮ್ಮೂರಾಗೆಲ್ಲ ನನ್ನ ಪ್ರೀತಿಯಿಂದ ರಂಗಿ ಅಂತ ಕರೀತಾರೆ. ನಾನ್ ಈಗ 2 ತಿಂಗಳಾಯ್ತು ಪ್ಯಾಟೆಗೆ ಬಂದು ನನ್ನ ಮಗನ ಜೊತೆ ಇದ್ದೀವಿ. ಯಾಕೋ 2 ದಿನದಿಂದ ಹೊಸಿ ಎದೆ ನೋಡ್ತಿತ್ತು, ಆಸ್ಪತ್ರೆಗೆ ತೋರಿಸ್ಕೊಳೋಣ ಅಂತ ಬಂದಿವ್ನಿ. ಅಯ್ಯೋ ನಾನ್ ನೋಡಿ ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡೆ. ಕಿರಿ ಹೊಸಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀನಿ. ಡಾಕ್ಟ್ರೆ ಬನ್ನಿಮ್ಮ, ಬನ್ನಿ ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ನಾನಿದೆ ಮೊದಲು ನಿಮ್ಮನ್ನ ನೋಡ್ತಾ ಇರೋದು. ನಾನು ಈಗ 2 ತಿಂಗಳಾಯ್ತು ಪ್ಯಾಟೆಗೆ ಬಂದು. ನನ್ನ ಹೆಸರು ರಂಗವ್ವ ಅಂತ. ಹೌದಮ್ಮ, ಏನಾಯ್ತು? ಏನ್ ತೊಂದ್ರೆ? ಡಾಕ್ಟ್ರಮ್ಮ ಯಾಕೋ 2 ದಿನದಿಂದ ಹೊಸಿ ಎದೆ ನೋಡ್ತಿತ್ತು, ಮಗು ಉಸಿರಾಡಕ್ ಆಯ್ತಿರ್ಲಿಲ್ಲ ಹೊಸಿ. ಹೌದಾ? ಹಳೆ ರಿಪೋರ್ಟ್ ಏನಾದ್ರು ಇದೆಯಮ್ಮ? ಹಳೆ ರಿಪೋರ್ಟ್ ಅಂದ್ರೆ? ರಿಪೋರ್ಟ್ ಅಲ್ಲಮ್ಮ, ಅದು ರಿಪೋರ್ಟ್ ಅಂದ್ರೆ ರಕ್ತ ಪರೀಕ್ಷೆ ಎಲ್ಲ ಮಾಡ್ಸಿರ್ತಾರಲ್ಲ, ಅದ್ರ ಚೀಟಿ ಏನಾದ್ರು ತಂದಿದ್ದೀರಾ? ರಕ್ತ ಪರಿಚಯ ನಮ್ಮ ಊರಾಗ ಮಾಡ್ಸಿದೆ, ತಂದಿದ್ದೀನಿ. ಕೊಡಿ ನೋಡೋಣ. ಇದೆ ರಂಗಮ್ಮನವ್ರೆ, ಸ್ವಲ್ಪ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಇದೆ. ಪೊಲೀಸರು? ಪೊಲೀಸರಲ್ಲಮ್ಮ, ಅದು ಕೊಲೆಸ್ಟ್ರಾಲ್. ಅದೇನು ಬಿಡಿ, ನಾನೊಂದು ಸಣ್ಣ ಚೆಕಪ್ ಮಾಡ್ತೀನಿ, ಏನು ಎದುರ್ಕೋಬೇಡಿ ಆಯ್ತಾ? ಉಸಿರಾಡಿ ಅಮ್ಮ, ಕೆಳಗೆ ಬಿಡ್ಬೇಕಷ್ಟೇ. ಮೇಕೌಂಟ್ ಕೇಳ್ಬಿಡದ ಏನಾದ್ರು ತೊಂದ್ರೆ ಇದತ್ತ ಡಾಕ್ಟ್ರಮ್ಮ? ಭಯ ಪಡುವಂತದ್ದು ಏನು ಇಲ್ಲ, ಏನಿಲ್ಲ. ನಾನೊಂದು ಚೀಟಿ ಬರ್ಕೊಡ್ತೀನಿ, ಆ ಚೀಟಿಲಿ ಏನ್ ಬರ್ದಿರುತ್ತೆ ಹಂಗೆ ಮಾಡ್ಬೇಕಾಯ್ತಾ? ಮನೇಲಿ ಹೋಗಿ ಬರ್ಕೊಡಿ, ನನ್ನ ಮಗನ ಹತ್ರ ಕೇಳ್ತೀನಿ. ಮೊದಲನೇದು, ಡೈಲಿ ನೀವು 1 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕಾಯ್ತಾ? ವಾಕಿಂಗು ಅಂದ್ರೆ? ವಾಕಿಂಗ್ ಅಲ್ಲಮ್ಮ, ಅದು ವಾಕಿಂಗ್ 1 ಕಿಲೋಮೀಟರ್ ಹೋಗೋದು, 1 ಕಿಲೋಮೀಟರ್ ಬರೋದು. ಹಂಗೆ ಹೇಳಿ ಮತ್ತೆ ನೀವು. ಎರಡನೇದು ಏನ್ ಗೊತ್ತಾ? ಇಲ್ಲೇ ಪಕ್ಕದ ಬೀದಿಲಿ ನಮ್ಮ ಫ್ರೆಂಡ್ ಒಬ್ರು ಯೋಗ ಟೀಚರ್ ಇದ್ದಾರೆ, ಅವ್ರನ್ನ ಹೋಗಿ ಭೇಟಿ ಮಾಡ್ಬೇಕು ನೀವು. ಪಕ್ಕದ ಬೀದಿಲೇ ಇದ್ದಾರಾ? ಹೌದು, ಅವ್ರಿಗೆ ಹೋಗ್ಬಿಟ್ಟು ಈ ಚೀಟಿನ ತೋರಿಸಿ ಸಾಕು. ಸರಿ. ಮೂರನೇದು ತುಂಬಾ ಇಂಪಾರ್ಟೆಂಟ್, ನೀವು ಹೊರಗಡೆ ಏನು ತಿನ್ಬಾರ್ದು. ತಿನ್ನಲ್ಲ ಸ್ವಲ್ಪ ದಿನ ಅಷ್ಟೇ. ಸರಿ. ನಾಲ್ಕನೇದು, ಈ ಮಾತ್ರೆನ ಬಿಸಿನೀರಲ್ಲ ಹಾಕೊಳ್ಳಿ. ಸರಿ. ನಾನು ಹೇಳಿದ್ದೆಲ್ಲ ನೆನಪಿದ್ಯಾ ನಿಮಗೆ? ಏನ್ ಹೇಳ್ತೀವಿ ಒಂದ್ಸಲ ಹೇಳಿ ನೋಡೋಣ. ಇದು ಏನು? ಮೊದಲನೇದು 1 ಕಿಲೋಮೀಟರ್ ಹೋಗೋದು, 1 ಕಿಲೋಮೀಟರ್ ಬರೋದು. ವೆರಿ ಗುಡ್. ಎರಡನೇದು ಪಕ್ಕದ ಬೀದಿಲಿ ನಿಮ್ ಯೋಗ ಮಿಸ್ ಇದಾರಲ್ಲ, ಅವ್ರ ತಕ್ಕ ಹೋಗಿ ಕಾಗದವ ತೋರಿಸ್ಬೇಕು. ಹೌದು. ಮೂರನೇದು ಹೊರಗಡೆದು ಏನು ತಿನ್ಬಾರ್ದು. ನಾಲ್ಕನೇದು ಈ ಮಾತ್ರೆ ಬಿಸಿನೀರೊಳಗೆ ಹಾಕೋಬೇಕು. ವೆರಿ ಗುಡ್, ತುಂಬಾ ಜಾಣ ಇದ್ದೀರಾ ನೀವು. ನಮ್ಮೂರಾಗ ಹಂಗೆ ಅಂತಿದ್ರು ನನ್ನ. ದುಡ್ಡು ಏನ್ ಬೇಡ, ಅಲ್ಲಿ ಕೌಂಟರ್ ಹತ್ರ ಕೊಟ್ಟೋಗಿ ಸಾಕು. ನಿಮಗ್ ಬೇಡ ದುಡ್ಡು? ನಮ್ಗೆ ಬೇಡ, ಅಲ್ಲಿ ಕೌಂಟರ್ ಅಲ್ಲಿ ಕೊಟ್ಟೋಗಿ. ಅವ್ರಿಗೆ ಕೂಡ? ಹೌದಮ್ಮ. ಮತ್ತೆ ಯಾವಾಗ ಬರ್ಲಿ ನಾನು? ಮುಂದಿನ ವಾರ ಬನ್ನಿ. 1 ವಾರ ಬಿಟ್ಕೊಂಡ್ ಬರ್ಲಾ? 1 ವಾರ ಬಿಟ್ಕೊಂಡ್ ಬನ್ನಿ. ಸರಿ ಡಾಕ್ಟ್ರಮ್ಮ, ಬರ್ತೀನಿ. ಸರಿ ಆಯ್ತು. ಓಹೋ, ಇದೆ ಅಂತ ಯೋಗ ಶಾಲೆ ನೋಡ್ರಪ್ಪ. ಯೋಗಮ್ಮ ಯಾರು ಇಲ್ಲಿ? ಯೋಗಮ್ಮ. ಹೇಳಿಮ್ಮ. ಯೋಗಮ್ಮ, ಪಕ್ಕದ ಬೀದಿಲಿ ನಿಮ್ ಫ್ರೆಂಡ್ ಇದಾರಲ್ಲ ಆಸ್ಪತ್ರೆ, ಹೌದು, ಅವ್ರ ತಕ್ಕ ಹೋಗಿದ್ದೆ. ನನ್ನ ಹೆಸರು ರಂಗವ್ವ ಅಂತ. ಹೌದಾ?
ಯಾಕೋ 2 ದಿನದಿಂದ ಹೊಸಿ ಅದೇ ನೋತಿತ್ತು, ತೋರ್ಸ್ಕೊಡೋಗಣ ಅಂತ ಬಂದೆ. ಕೊಡಿ ಇಲ್ಲಿ. ನಿಮಗ್ ಕೊಬ್ಬಿದೆ. ವಾ, ಸರಿ ಹೇಳಿ ನೀನು, ಏನ್ ಕೊಬ್ಬು ಬಿಡ್ತೀರಿ? ಅಯ್ಯೋ ಅಮ್ಮ, ತಪ್ಪಾಗ್ ತಿಳ್ಕೊಬೇಡಿ ಅಮ್ಮ. ಕೊಬ್ಬು ಅಂದ್ರೆ ನಿಮ್ಗಲ್ಲ, ಇದ್ರಲ್ಲಿ ಬರ್ದಿರೋದು ನಿಮ್ ದೇಹದಲ್ಲಿ ಕೊಬ್ಬು ಅಂಶ ಇದೆ ಅಂತ ವಾ, ಅಷ್ಟೇ. ಅಷ್ಟೇನಾ? ಬೇಜಾರ್ ಮಾಡ್ಕೋಬೇಡಿ, ನಿಮ್ಗಲ್ಲ. ನಾನು ಒಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ, ಒಂದ್ ವಾರ ಮಾಡಿ ದೇಹದಲ್ಲಿರೋ ಕೊಬ್ಬೆಲ್ಲ ಕರ್ಗೋಗ್ಬಿಡುತ್ತೆ. ಕರೆಕ್ಟದಾ? ಹೌದಮ್ಮ, ಏನು ತೊಂದ್ರೆ ಆಗಲ್ಲ. ಸರಿ ಸರಿ ಸರಿ. ಬ್ರೀತ್ ಇನ್ ಬ್ರೀತ್ ಔಟ್ ಅಂತ ಮಾಡ್ಬೇಕು. ಇದ್ಯಾವ್ದು ಬಾತು ಬಾತು ಅಂತಾರೆ? ಅಯ್ಯೋ, ಬಾತು ಬಾತು ಅಲ್ಲಮ್ಮ, ಬ್ರೀತ್ ಇನ್ ಬ್ರೀತ್ ಔಟ್ ಅಂದ್ರೆ ಉಸಿರು ಒಳಗ್ ತಗೊಂಡು ಹೊರಗಡೆ ಬಿಡೋದು ಅಷ್ಟೇ. ಹೌದಮ್ಮ. ಅಯ್ಯೋ, ಅದಕ್ಕೆ ಬಾತು ಒಂದ್ ಬಾತು ವಾರ ನಿಮ್ ಕಡೆ. ಹೌದಮ್ಮ, ಒಂದ್ ವಾರ ಉಸಿರು ಒಳಗ್ ತಗೊಂಡು ಉಸಿರು ಹೊರಗಡೆ ಬಿಡೋದು ಅಷ್ಟೇ. ಸರಿ ಆಯ್ತಮ್ಮ. ಹೋಗಮ್ಮ, ಬರೋಣ? ಆಯ್ತಮ್ಮ. ಒಂದ್ ವಾರ ಬಿಟ್ಕೊಂಡ್ ಬರ್ಬೇಕಾ? ಹೌದಮ್ಮ, ಒಂದ್ ವಾರ ಆದ್ಮೇಲೆ ಬನ್ನಿ. ಹಾ ಅಷ್ಟೇ, ಏನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತೀನಿ. ಹಾ ಸರಿ. ಬರ್ತೀನಿ ಹೋಗಮ್ಮ. ಆಯ್ತಮ್ಮ. ಎಲ್ಲ ಕಡೆ ಹೋಗ್ಬಿಟ್ಟು ಬಂದ್ರೆ ಸುಸ್ತಾಗ್ತಿರ್ಲ ಕೋಸಿ. ಮಗ ರಾಹುಲ, ರಾಹುಲ, ಏನ್ ಮಾಡ್ತಿದ್ದಿಲ್ಲ? ಮಾಡ್ತಾ ಇದ್ದೆ, ಹೇಳು. ಮಸಾಜು ಯಾರ್ಯಾರಿಗೋ ಮಾಡ್ತೀಯ ಮಗ? ಬಸ್ಸಿ ನಂಗೂ ಕೈ ನೋವು, ಮಸಾಜ್ ಮಾಡ್ಲಾ? ಈ ಮೆಸೇಜ್ ಅಮ್ಮ, ಮೆಸೇಜ್ ಅದೇನೋ ಒಂದು ಬಾ ಒಲಿ, ಗಾಡಿ ಇತ್ತು ಬಾ. ಎಲ್ಲಿಗೆ? ಏ ಬಾಗ್ಲು ಹೋಗ್ಬೇಕು. ಎಲ್ಲಿಗೆ ಅಂತ ಹೇಳ್ಬೇಕಲ್ಲ ಮಗ, ತಾಯಿ ಹೇಳ್ದ ಕೇಳ್ಬೇಕು. ನಮ್ಮ ಹಳ್ಳಿ ಕಡೆ ಹಂಗೆ ಹೇಳೋದು. ನೋಡಿ, ಎತ್ತು ಗಾಡಿಯ. ಸರಿ, ಕೀತರ್ತೀನಿ. ಕರ್ದಿದ ತಕ್ಷಣ ಈ ಕಾಲ್ ಮಕ್ಳು ಬರಕ್ಕಿಲ್ಲ. ಬಾ ಹತ್ತು. ನಿಧಾನ ಮಗ. ಹಾ. ಮಗ, ಮನೆ ಬಿಟ್ಟು ಬಂದು ಸುಮಾರು ದೂರ ಆಯ್ತಾ? 1 ಕಿಲೋಮೀಟರ್ ಆಯ್ತು. 1 ಕಿಲೋಮೀಟರ್? ಏ ತಿರ್ಗಿಸ್ ತಿರ್ಗಿಸ್ ಮನೆ ಕಡೆಗೆ. ಎಲ್ಗೆ ಏನು ಒಂದು ಹೇಳಲ್ಲ ನೀನು. ಏ ನಡಿಲ್ಲ ಸುಮ್ಮನೆ. ಹಾ, ಬಂದೆ. 20 ರೂಪಾಯಿ ಹೇಳಿದ್ದೀನಿ. ಇವಾಗಾದ್ರೂ ಹೇಳ್ತೀಯ ಇಲ್ವೋ ನೀನು? ಇರ್ಲ ಮಗ, ತಾಳ್ಮೆ ತಳ್ಕೊ. ಯಾಕೆ ಇಷ್ಟೊಂದು ಕೋಪ ನಿಂಗೆ? 1 ಕಿಲೋಮೀಟರ್ ಕರ್ಕೊಂಡು ಹೋಗ್ತೀಯಾ, 1 ಕಿಲೋಮೀಟರ್ ವಾಪಸ್ ಕರ್ಕೊಂಡ್ ಬರ್ತೀಯಾ? ಏ ನೆನ್ನೆ ಡಾಕ್ಟರ್ ಹತ್ರ ಹೋಗಿದ್ನಲ್ಲ, ಹಾ, ಗೊತ್ತು. ಅವ್ರು ಅದನ್ನೇ ಹೇಳಿದ್ದು. 1 ಕಿಲೋಮೀಟರ್ ಹೋಗಿ 1 ಕಿಲೋಮೀಟರ್ ಎಂದ್ರು ಬಂದಿದ್ದೀನಿ. ಅಲ್ಲ ಅಮ್ಮ, ಅವ್ರು ಏನಂತ ಹೇಳಿದ್ರು ನಿಮ್ಗೆ? ಅದೇ 1 ಕಿಲೋಮೀಟರ್ ಹೋಗಿ ಬರಕ್ ಹೇಳಿದ್ರು. ವಾಕಿಂಗ್ ಅಂತ ಏನಾದ್ರು ಹೇಳಿದ್ರಾ? ಕರೆಕ್ಟ್. ಹ್ಞೂ ಮಗ, ಸರಿ ಸರಿ, ಅದೇ ವಾಕಿಂಗ್. ಅವ್ರು ಹೇಳಿದ್ರು ನಡ್ಕೊಂಡು ಹೋಗಿ ನಡ್ಕೊಂಡ್ ಬಾ ಅಂತ ಅಮ್ಮ. ನಡ್ಕೊಂಡೋಗದ ಹಾ, ಮಾಡಿ ಅಂತ ಹೇಳಿಲ್ಲ ಮಗ. ಒಳ್ಳೆ ಅಮ್ಮ. ಹೋಗ್ಲಿ ಬಿಡಪ್ಪ ತಗೆ. ಏನ್ ಚೆಕ್ ಮಾಡ್ತಿದ್ಯಾ? ಚೆಕ್ ಮಾಡಿದ್ರೆ ತಗೋ, ಚೆಕ್ ಮಾಡಿದ್ಯಾ? ಏನ್ ಚಕ್ಲಿ ಮಾಡ್ಲಿ ಇವ್ನ? ಮತ್ತೆ ಬರ್ತೀಯಾ ನೋಡ್ತೀಯಾ ಹೋಗ್ತೀಯಾ, ಬರ್ತೀಯಾ ಅಂತ್ಯಾ ಹೋಗ್ತೀಯಾ, ಏನ್ ಮಾಡ್ತಿದ್ಯಾ ಮತ್ತೆ? ಯೋಗ ಮೇಡಮ್ ಹತ್ರಕ್ ಹೋಗಿದ್ನಲ್ಲ, ಹಾ. ಅಮ್ಮ ಇದನ್ನ ಹೇಳ್ಕೊಡ್ತು. ಏನಂತ? ಉಸಿರು ಒಳಗ್ ತಗೊಂಡು ಹೊರ್ಗಡೆ ಬಿಡಿ ಅಂತ ನಾನ್ ಮಾಡ್ದೆ ಮಗ, ಅಷ್ಟೇ. ಅಯ್ಯೋ ಇವನೇನು ಬ್ರೀತ್ ಇನ್ ಬ್ರೀತ್ ಔಟ್ ಅಂತ ಏನಾದ್ರು ಹೇಳಿದ್ರಾ? ಬಾತು ಬಾತು ಅನ್ನೋದೇನೋ. ಅಯ್ಯೋ, ಫಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಅಂದ್ರೆ ಇಷ್ಟೇ ಮಾಡಿದ್ನಲ್ಲ ಮಗ ಇಷ್ಟೊತ್ತರ್ಗು. ಅಯ್ಯೋ ಹೋಗಮ್ಮ. ಮಗ ಹೋಗ್ಲಿ ಬಾ, ಸಮಾಸನ ತಂದಿದ್ದೀನಿ. ಹಾ, ಅದೊಂದು ಒಳ್ಳೆ ಕೆಲಸ ಮಾಡಿದ್ಯಾ ನೋಡು. ತಡಿ, ತಟ್ಟೆ ತೊಂಬಾ. ಪ್ಲೇಟ್ ತರ್ತೀನಿ ತಡಿ. ತಗೋಮ್ಮ, ನೀವ್ ಇಟ್ಕೊ ಇದ್ನ. ಏಯ್ ಸಮೋಸ ಮೋಸ ಅಂದ್ರೆ ಹೆಂಗೆ? ಶ್ವೇತಂಗೊಂದು ಕೊಡಮ್ಮ. ಆಲೂಗೆಡ್ಡೆ ಏನ್ ಮಾಡ್ತಿದ್ಯಮ್ಮ? ಸಮಾಸ ತಿಂತಿದ್ದೀನಿ ಕಣ್ಣ. ಈ ತರ ಎಲ್ಲ ಹೊರಗಡೆದೆಲ್ಲ ತೆಗ್ದ್ಬಿಟ್ಟು ಒಳಗಡೆ ಮಾತ್ರ ತಿಂತಿದ್ಯಾ? ಡಾಕ್ಟರ್ ಹೇಳಿದ್ದೆ ಏನಂತ? ಹೊರಗಡೆದೇನು ತಿನ್ಬೇಡ, ಒಳಗಡೆ ತಿನ್ನಿ ಅಂತ. ಅದಕ್ಕೆ ಒಳಗಡೆ ತಿಂತೀನಿ, ಸುಮ್ಮನಿರಪ್ಪ. ಹಂಗಲ್ಲ ಅವ್ರು ಹೇಳಿದ್ದು. ಹೊರಗಡೆ ತಿನ್ಬೇಡ ಅಂದ್ರೆ ಎಣ್ಣೆ ಐಟಮು, ಬೇಕರಿ ಐಟಮ್ ಇದೇನು ತಿನ್ಬೇಡ ಅಂತ ಹೇಳಿರೋದು. ಇದು ತಿನ್ನಂಗಿಲ್ವಂದ್ರೆ ಅಯ್ಯೋ, ಏನು ತಿನ್ನಂಗಿಲ್ಲ
ಅಯ್ಯೋ ಮಗ ಮಗ ನೀರ್ ತಗೊಂಬರ್ಲ ಬಷ್ಟೇ ಕಾಲ್ ನೋವು ನನಗೆ ವಾ ಜಿಮ್ಮು ಪಮ್ಮು ಹೋಗಕ್ಕಾಯ್ತದೆ ಏನಿಲ್ಲ ಹೇಳ್ಬಾರ್ದಂತ ಸುಮ್ಮನೆ ನೀರಲ್ಲ ಜಿಮ್ಮು ಪಮ್ಮು ಹೋಯ್ತಾನೆ ಅಲ್ಲಿ ಮಾತ್ರ ಎತ್ತಿ ಮಾಡಕ್ಕಾಯ್ತದೆ ಇಲ್ಲೋ ನೀರ್ ತಂದು ಕೊಡಕ್ ನೋಡಿ ಆಯ್ತು ತಂದೆ ತಗೋ ತಣ್ಣೀರು ಬಿಸಿನೀರ್ ತಗೋಗ್ಲಾ ಮತ್ತು ಅದನ್ನೇ ಮಾಡಿ ಜಿಮ್ಮು ತಗೋಣ ಇಲ್ಲ ಮಗ ಬಿಸಿ ಇದೆ ಏನ್ ಮಾಡ್ತಿದ್ಯಾ ಮಾತ್ರನು ಬಿಸಿನೀರೊಳಗೆ ಹಾಕಿದೀನಿ ಯಾಕೆ ಡಾಕ್ಟ್ರು ಅದೇ ಹೇಳಿದ್ದು ಏನಂತ ಬಿಸಿನೀರೊಳಗೆ ಮಾತ್ರ ಹಾಕೊಳ್ಳಿ ಅಂದ್ರು ಅಮ್ಮ ಅವ್ರು ಹಂಗೆಲ್ಲ ಹೇಳಿರೋದು ನಿನ್ಗೆ ನಿನಗೆ ಬಿಸಿನೀರಲ್ಲಿ ಮಾತ್ರ ಕುಡಿ ಅಂತ ಹೇಳಿರೋದು ಓ ಅಲ್ವಾ ಹಾ. ಅದೇ ನಾನು ಅನ್ಕೊಂಡೆ ಬಿಸಿನೀರು ಮಾತ್ರ ಇದ್ರೊಳಗೆ ಹಾಕಿದ್ರೆ ರೋಗ ಹೆಂಗ್ ವಾಸಿ ಆಗತ್ತು ಅಂತ ಏನೋ ನಿಮ್ ಪ್ಯಾಟರ್ ಇದು ಹೊಸ್ದಾಗಿ ಕಂಡಿಡ್ದಿದ್ದೀರಾ ಅನ್ಕೊಂಡೆ ನಾನು ಎಲ್ಲ ಕಂಡು ಹಿಡಿತೀವಿ ಇಲ್ವಾ ತಗೋಬಂಗಾರೆ ಚಲ್ಬಿಡು ಬರೀ ಓಡಾಡ್ಸೋದ್ರಲ್ಲೇ ಇರು ನೀನು ಬಾಯ್ಲಿ ಅದೇನಂಗಾರೆ ಬರ್ಕೊಟ್ಟವ್ರಲ್ಲ ಈಗ ನೋಡು ಅಯ್ಯೋ ಓ ಮೈ ಮದರ್ ಇಸ್ ಸೋ ಇನ್ನೋಸೆಂಟ್ ಆಲ್ ಕಮ್ಯುನಿಕೇಶನ್ ಗ್ಯಾಪ್ ಏನಿಲ್ಲ ಅಮ್ಮ ಏನಾದ್ರು ಇದ್ದತ್ತ ಇದ್ರಲ್ಲಿ ಏನೂ ಇಲ್ಲ ಏನೂ ಆಗಿಲ್ಲ ನಿಮ್ಗೆ ಸಾರಿ ಅಮ್ಮ ಸೀರೆ ಉಟ್ಟಿದ್ದೀನಲ್ಲ? ಸಾರಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ತಪ್ಪಾಯ್ತು ಅಂತ ಹಾ ತಪ್ಪಾಯ್ತಲ್ಲ ಸೀರೆ ಅಂತಾರಂತ ಏನಿಲ್ಲ ಅಮ್ಮ ಇನ್ಮೇಲೆ ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ನನ್ನೂ ಕರಿ ನಾನು ಬರ್ತೀನಿ ಬಂದಿಯಾ ಹಾ ಬಂದೆ ಇಲ್ಲ ಅಂದ್ರೂ ಈ ತರ ರಿಪೋರ್ಟ್ ತಂದ ತಕ್ಷಣ ತೋರಿಸ್ಬಿಡು ಓ, ಸರಿ. ಈಗ ಎಷ್ಟೆಲ್ಲ ತಪ್ಪಾಯ್ತು ನಿನ್ಗೆ ಹೇಳಿದೀನಿ ತಾನೆ ಮಗ ಗೊತ್ತಾಗಿಲ್ಲ ನಮ್ಗೆ ಹೋಗ್ಲಿ ಬಿಡು ತಪ್ಪಾಯ್ತು ಮಗ ನನ್ ಕಡೆಯಿಂದನು ಹೋಗ್ಲಿ ಬಿಡಮ್ಮ ನಾನು ಬರ್ತೀನಿ ಇನ್ಮೇಲೆ ಹಾ ಸರಿ ಮಗ ಥ್ಯಾಂಕ್ ಯು Thank you for watching. Hope you all enjoy the show. ನಮ್ಮ ರಂಗಮ್ಮನ ಸ್ಟೋರಿ ಕೇಳಿದ್ರಲ್ಲ ಸ್ನೇಹಿತರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸೆಂಡರ್ ಮತ್ತೆ ರಿಸೀವರ್ ಎರಡೂ ಕಡೆಯಿಂದ ಕೂಡ ಕರೆಕ್ಟ್ ಆಗಿರ್ಬೇಕು ಮತ್ತೆ ಎರಡೂ ಕಡೆಯಿಂದ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಮೆಸೇಜ್ ಅನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ಈ ಸ್ಕಿಟ್ ನ ಮಾಡಿದ್ದೀವಿ. ಈ ಸ್ಕಿಟ್ ಅಲ್ಲಿರುವಂತಹ ಪಾತ್ರ ಪರಿಚಯವನ್ನ ನಿಮಗೆ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಆಶಾ ಅವರು ರಂಗಮ್ಮನ ಪಾತ್ರದಲ್ಲಿ ನಟಿಸಿದ್ದಾರೆ. ಪೂಜಾ ಅವರು ರಾಹುಲ್ ಪಾತ್ರದಲ್ಲಿ, ಅಶ್ವಿನಿ ಅವರು ಯೋಗ ಟೀಚರ್ ಪಾತ್ರದಲ್ಲಿ, ಸುನೀತಾ ಅವರು ಡಾಕ್ಟರ್ ಪಾತ್ರದಲ್ಲಿ ನಟಿಸಿದ್ದಾರೆ. ಚೈತ್ರ, ಪವಿತ್ರ, ಗೌರಿ ಅವರು ಯೋಗ ಸ್ಟೂಡೆಂಟ್ಸ್ ಆಗಿ ನಟಿಸಿದ್ದಾರೆ. ಒನ್ ಸೆಕೆಂಡ್. ಈ ಟೀಮ್ಗೆ ಎನ್ಕರೇಜ್ ಮಾಡಿ ಗೈಡೆನ್ಸ್ ಕೊಟ್ಟಂತಹ ಅನಿತಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. Thank you for watching. Thank you. Once again, thank you so much and enjoy the day. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು.
स्वाति मते से कंगड़ नीली स्वाति कन्नवाड़ दागिनाए मोड़कू नारी सगरा मारी सोवा ननदी तेरी विलासा ननदन से श्वासा नागारे बीस हसरे विलासा नन्ना से विलासा विनय विश्वासा ननकी राती मेरे दिला विशा ಈಗ ಒಂದು ಸರ್ಪ್ರೈಸ್ ಕಾದಿದೆ, ಎಲ್ಲರೂ ನೋಡಿ. ವಾಲ್ಯೂಮ್ ಸ್ವಲ್ಪ ಜೋರಾಗಿ ಕೊಡಿ. ತನಕ ದೊರೆಯ ದಂಡ ಮುಕುತಿ, ದೊರೆಯ ದಂಡ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ, ದೊರೆಯ ದಂಡ रामाय रामभद्राय रामचंद्राय रघुनाथाय नाथाय सीताय
ವಿಲಾಸ ಮಾಣಿಕ್ಯ ವೀಣಾಮುಪಲಾಲಯಂತಿ ಮದಾಲಸಾಂ ಮಂಜುಲವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. वैगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोदिनि वासिनि विष्णुविलासिनि जय जय हे महिषासुरभर्दिनि रम्यकवर्दिनि शैलसुते जय हे महिषासुरभर्दिनि रम्यकवर्दिनि शैलसुते जय जय हे महिषासुरभर्दिनि रम्यकवर्दिनि शैलसुते. Namaskar to one and all present here. Myself, Archana Rana. I'm from JNK. Namaskar, myself Pooja Chetan. I am from Himachal Pradesh. We are welcome to Himachal Pradesh. Good afternoon. My name is Sunaina. I am from Punjab. Welcome to the land of Gurdwara. Namaskar, I am Maheshwari. I am from Haryana. Welcome to Haryana. Myself Rani. I welcome to our Delhi. नमस्ते, मेरा नाम मैत्री है. मैं यूपी से हूँ. यूपी में आपका. नमस्ते, मेरा नाम सिमरन है. मैं बिहार से हूँ. बिहार में आप सभी का स्वागत है. नमस्कार, आमी सभी. वेस्ट बंगाल. आमर वेस्ट बंगाल के आमीना विद्या. वेलकम टू वेस्ट बंगाल. नमस्ते, I am Sudipta Panda. I am from Odisha. विश्व प्रसिद्ध जगन्नाथ मंदिर ओडिशा अवस्थित. Welcome to Odisha. అందరికీ నమస్కారం. నా పేరు రాధిక. మీ అందరికీ ఆంధ్రాకి స్వాగతం సుస్వాగతం. வணக்கம், என் பெயர் திவ்யா. தமிழ்நாட்டுக்கு அன்புடன் நன்றி. నమస్కారం, ನನ್ನ పేరు పల్లవి. కేరళಕ್ಕೆ ಸ್ವಾಗತ. ನಮಸ್ತೆ, ನಾನು ಪೂಜಾ. ನಿಮ್ಮೆಲ್ಲರನ್ನು ಕರ್ನಾಟಕಕ್ಕೆ ಸ್ವಾಗತಿಸುತ್ತೇನೆ. I am Jayashree. I am from Goa. Welcome to Goa.
नमस्कार, माझं नाव प्रीती आमसागर. तुम्हा सगळ्यांचं महाराष्ट्रामध्ये हार्दिक स्वागत. धन्यवाद. हमारा नाम आचार्य, आप सब गुजरात पधारो. राम राम सा, मारू नाम शिल्पा, पदा रहो मेरे साथ देश. थैंक यू. Good afternoon, ladies and gentlemen. I'm Divya, representing India. Unity in diversity, the land which is rich in heritage and culture. All are welcome to India. Thank you, ladies and gentlemen. Please encourage girls, they are teachers. बोलो भारत माता की जय. ಸೊ ನಮ್ಮ ಅಕ್ಕನ ಸ್ಕಿಟ್ ನೋಡಿದ್ರಲ್ವಾ, ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಫುಲ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.